ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಕನ್ನಡ ಚಿತ್ರರಂಗದ ಬಹುದೊಡ್ಡ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಹೌದು, ದರ್ಶನ್ ಅವರು ಸುಪ್ರೀಂ ಕೋರ್ಟ್ಗೆ ಜಾಮೀನು ಕೇಳ್ಕೊಂಡು ಹೋಗಿದ್ದು, ಆದರೆ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪು ನೋಡಿದರೆ ಇನ್ನೂ ಕನಿಷ್ಠ 1 ವರ್ಷ ಜೈಲು ಜೀವನ ಖಚಿತ ಅನ್ನುವಂಥರ ಮಟ್ಟಿಗೆ ಪರಿಸ್ಥಿತಿ ಅವರಿಗೆ ತಿರುಗಿದೆ. ಸೊ ಇದೀಗ ಏನಾಯ್ತು ಅಂತ ಫುಲ್ ಡೀಟೇಲ್ನಲ್ಲಿ ನಾವು ನೋಡ್ತಾ ಹೋಗೋಣ ಬನ್ನಿ. ಮೊದಲು ದರ್ಶನ್ ಅವ್ರ ಪರ ವಕೀಲರು ಕೋರ್ಟ್ ಮುಂದೆ ಏನು ಹೇಳಿದಪ್ಪ ಅಂತಂದರೆ, ಈ ಪ್ರಕರಣದಲ್ಲಿ 272ಕ್ಕೂ ಹೆಚ್ಚು ಸಾಕ್ಷಿಗಳಿದ್ದಾರೆ. ಆದರೆ ಇಷ್ಟು ದಿನದಲ್ಲಿ ಕೇವಲ 10 ಜನರ ವಿಚಾರಣೆ ಮಾತ್ರ ಆಗಿದೆ. ವಿಚಾರಣೆ ತುಂಬ ಸ್ಲೋ ಆಗ್ತಾ ಇದೆ, ಆರೋಗ್ಯ ಸಮಸ್ಯೆ ಇದೆ, ಮತ್ತು ಜೈಲಿನಲ್ಲಿ ಸರಿಯಾದ ಸೌಲಭ್ಯ ಇಲ್ಲ, ಕುಟುಂಬದವರನ್ನು ಭೇಟಿಯಾಗೋಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಇನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಅಂತ ಹಲವು ಕಾರಣಗಳನ್ನ ಹೇಳಿ ಜಾಮೀನು ಕೇಳಿದರು. ಇದೇನೇ ದೇಶದ ಖ್ಯಾತ ವಕೀಲ ಮುಕುಲ್ ರೋಹ್ಟಗಿ ಕೋರ್ಟ್ ಮುಂದೆ ವಾದ ಮಾಡಿದ್ರು. ಆದರೆ ಇಲ್ಲಿ ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದು ಸರ್ಕಾರದ ಪರ ವಕೀಲರು ಸಿದ್ಧಾರ್ಥ ಲೋತ್ರಾ. ಸೊ ಅವರು ಏನು ಹೇಳಿದ್ರಪ್ಪ ಅಂತಂದರೆ, ಆರೋಪಿಗಳು ಸಾಕ್ಷಿಗಳ ಮೇಲೆ ಏನು ಪ್ರಭಾವ ಬೀರಿದ್ದಾರೆ ಅನ್ನೋದನ್ನು ಸಂಪೂರ್ಣ ಹೇಳಿದರೆ ಇನ್ನು ಜಾಮೀನು ಅರ್ಜಿ ರದ್ದು ಆಗ್ಬೋದು ಅಂತ ಕೋರ್ಟ್ ಮುಂದೆ ಗಟ್ಟಿಯಾಗಿ ವಾದ ಮಾಡಿದರು. ಇನ್ನು ಈ ಮಾತು ಕೋರ್ಟ್ ಗಮನ ಸೆಳೆದಿದೆ ಅನ್ನೋಂಥ ಮಾತು ಈಗ ಜೋರಾಗಿದೆ. ಮತ್ತು 1 ವರ್ಷದ ಒಳಗೆ ಕನಿಷ್ಠ 60 ಸಾಕ್ಷಿಗಳ ವಿಚಾರಣೆ ಮುಗಿಸಬೇಕು, ಮತ್ತು ಅದಾದಮೇಲೆ ಮಾತ್ರ ದರ್ಶನ್ ಮತ್ತೆ ಜಾಮೀನು ಅರ್ಜಿ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ತಕ್ಷಣ ಜಾಮೀನು ಸಿಗುವಂಥ ಪ್ರಶ್ನೆನೇ ಇಲ್ಲ. ಕನಿಷ್ಠ 1 ವರ್ಷ ಕೋರ್ಟ್ ಪ್ರಕ್ರಿಯೆ ನಡೆಯಲಿದೆ. ಮತ್ತು ಇನ್ನು ಅದೇ ಸಮಯದಲ್ಲಿ ಕೋರ್ಟ್ ಇನ್ನೊಂದು ಮಾತು ಕೂಡ ಹೇಳಿದೆಯಂತೆ, ದರ್ಶನ್ ಅವರಿಗೆ ಬೇರೆ ಖೈದಿಗಳಿಗೆ ಕೊಡುವಂಥ ಸೌಲಭ್ಯಗಳನ್ನೇ ಕೊಡಬೇಕು, ಮತ್ತು ಅದರ ಕ್ವಾರಂಟೈನ್ ಸೆಲ್ ವಿಚಾರದಲ್ಲಿ ಯಾವುದೇ ವಿಶೇಷ ಆದೇಶ ಕೊಡಲಿಲ್ಲ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ 2 ರೀತಿಯ ಚರ್ಚೆ ಶುರುವಾಗ್ತಾ ಇದೆ. ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳು ಇದು ನ್ಯಾಯನೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ, ವಿಚಾರಣೆಗೆ ಬೇಗ ಮುಗಿಸಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕೆಲವರು ಕಾನೂನು ಎಲ್ರಿಗೂ ಒಂದೇ, ಸುಪ್ರೀಂ ಕೋರ್ಟ್ ಸರಿಯಾದ ನಿರ್ಧಾರ ತೆಗೆದುಕೊಂಡಿದೆ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನೋಡೋದಾದರೆ ಈ ಪ್ರಕರಣ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಮುಂದಿನ ವರ್ಷದಲ್ಲಿ ಸಾಕ್ಷಿಗಳ ವಿಚಾರಣೆ ಹೇಗೆ ನಡೆಯುತ್ತೆ, ಯಾರು ಏನು ಹೇಳ್ತಾರೆ, ದರ್ಶನ್ಗೆ ಅವರಿಗೆ ಮುಂದೆ ಜಾಮೀನು ಸಿಗುತ್ತಾ ಇಲ್ವೋ ಅನ್ನೋದು ಈಗ ಲಕ್ಷಾಂತರ ಅಭಿಮಾನಿಗಳಿಗೆ ಗಮನ ಸೆಳ್ತಾ ಇದೆ. ವಿಷಯದಲ್ಲಿ ನಿಮ್ಮ ಅಭಿಪ್ರಾಯನ, ದರ್ಶನ್ ಅವರಿಗೆ ಜಾಮೀನು ಕೊಡಬೇಕಿತ್ತಾ ಅಥವಾ ಕೋರ್ಟ್ ತೆಗೆದುಕೊಂಡಂಥ ನಿರ್ಧಾರ ಸರಿನಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.